ಸ್ವಾಗತಿಸಿ ಅಭಿಮಾನದಿಂದ ಇಷ್ಟೊಂದು ಯಾರನ್ನು ನಾವೇನು ಕೇಳಿ ನಾವು ಪರವೀಕ್ಷಣೆಗೆ ಅಂತೇಳಿ ಟೂರ್ ಪ್ರೋಗ್ರಾಮ್ ಹಾಕಿದ್ವಿ. ಇಷ್ಟೊಂದು ಅಭಿಮಾನದಿಂದ ಸೇರಿದಿರಿಂದ್ರೆ ನಾನು ನಿಜವಾಗ್ಲೂ ನಿಮ್ಮ ಋಣವನ್ನು ಯಾವ ರೀತಿ ತೀರ್ಸೋದು ಅಂತಕ್ಕಂಥದ್ದು ನನಗೆ ಅರ್ಥವಾಗ್ತಾ ಇಲ್ಲ. ಆದರೆ ನಾನು ಒಬ್ಬ ಬಡ ಹಳ್ಳಿ ರೈತನ ಮಗನಾಗಿ ಹುಟ್ಟಿ ಇವತ್ತು ಈ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸ್ಕೊಂಡು ಅಧಿಕಾರವನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ನನಗೆ ಬಂದಿದೆ. ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಪ್ರಥಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರಿಗೆ ಮತ್ತು ಸೋನಿಯಾ ಗಾಂಧೀಜಿಯವರಿಗೆ, ಪ್ರಿಯಾಂಕಾ ಗಾಂಧೀಜಿಯವರಿಗೆ ಮತ್ತು ನಮ್ಮ ವರಿಷ್ಠರಾಗಿರ್ತಕ್ಕಂಥ ವೇಣುಗೋಪಾಲ್ ಜಿ ಅವರಿಗೆ, ಸುರ್ಜೇವಾಲಾರವರಿಗೆ, ನಮ್ಮೆಲ್ಲರ ಹಿರಿಯ ನಾಯಕರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿ ಅವರಿಗೆ ನಾವು ಧನ್ಯವಾದ ಸೇರಿ ಇವತ್ತು ನನ್ನನ್ನ ಹಾಸನ ಜಿಲ್ಲೆಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ ನಾಡಿನ ಇಂದಿನ ಮುಖ್ಯಮಂತ್ರಿಗಳು ನಮ್ಮ ಸದಾ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಣ್ಣಜಿಯವರ ಆಶೀರ್ವಾದ. ನಾವೇನಿವತ್ತು ನನ್ನನ್ನು ಮಂತ್ರಿ ಮಾಡಿ ಕಳಿಸಿದ್ದಾರೆ, ಹಾಸನ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತು ಕಳಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಹಾಸನ ಜಿಲ್ಲೆಯ ಜನತೆ ನಾವೆಲ್ಲ ಒಟ್ಟಿಗೆ ಸೇರಿ ಅವರಿಗೆ ದೊಡ್ಡ ಅಭಿಮಾನವನ್ನು ಸಲ್ಲಿಸೋಣ ಅಂತಕ್ಕಂಥ, ಅಭಿನಂದನೆಯನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ನೀವು ಮೂಲತಃವಾಗಿ ಶ್ರೇಯಸ್ ಪಟೇಲ್ ರವರನ್ನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಲಿಕ್ಕೆ ನೀವು ಕೊಟ್ಟಂತ ಅವತ್ತಿನ ಅದ್ಭುತವಾದಂತ ಬೆಂಬಲ ಕೂಡ ಅವರ ಸಹಕಾರದಿಂದ ಇವತ್ತು ನಾವು ಮಂತ್ರಿ ಆಗ್ಲಿಕ್ಕೆ ಸಹಕಾರ ಆಗಿದೆ ಅಂತಕ್ಕಂಥ ಮಾತನ್ನ ಇವತ್ತು ಸಂಭ್ರಮದಿಂದ ನಾವೆಲ್ಲ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಮುಂದೆ ಸವಾಲುಗಳಿದ್ದಾವೆ. ನಮ್ಮ ಸವಾಲುಗಳನ್ನು ಮೆಟ್ಟಿ ನಾವು ಈ ಜಿಲ್ಲೆಯಲ್ಲಿ ಸಾಮಾನ್ಯ ಒಬ್ಬ ರೈತನ ಮಗನಾಗಿ ಹುಟ್ಟಿ ಈ ಜಿಲ್ಲೆಯ ಆಡಳಿತವನ್ನು ನಡೆಸಬಲ್ಲ ಅಂತಕ್ಕಂಥ ಒಂದು ಇದನ್ನ ತೋರಿಸಬೇಕಾಗಿದೆ. ಆ ಸವಾಲು ನಮ್ಮ ಮುಂದೆ ಇದೆ. ಆ ಸವಾಲನ್ನ ಜನಸಾಮಾನ್ಯರ ಮಧ್ಯದಲ್ಲಿ ಕಳೆದು ಜನಸಾಮಾನ್ಯರಿಗೆ ಹತ್ತಿರವಾಗಿ ನಾನು ಪ್ರಥಮವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು, ನನ್ನನ್ನ 4 ಸಾರಿ ವಿಧಾನಸಭಾ ಕ್ಷೇತ್ರದ ಸದಸ್ಯನನ್ನಾಗಿ ನಾನು 1 ಸಾರಿ 14 ಮತಗಳಿಂದ ಸೋಲ್ಬೇಕಾದಂತ ಪರಿಸ್ಥಿತಿ ಬಂತು. ಆದರೂ ನನ್ನನ್ನ 4 ಸಾರಿ ಶಾಸಕನನ್ನಾಗಿ ಮಾಡಿ ನನ್ನನ್ನ ಈ ಸ್ಥಾನಕ್ಕೆ ತಂದಿರತಕ್ಕಂಥ ಅರಸೀಕೆರೆ ಕ್ಷೇತ್ರದ ನನ್ನ ಜನತೆಯನ್ನ ನಾನು ಎಲ್ಲೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ರೀತಿ ಇವತ್ತು ನಾವೆಲ್ಲ ಸಂಭ್ರಮದಿಂದ ಇದ್ದೇವೆ. ಆದರೆ ಅನಿರೀಕ್ಷಿತವಾಗಿ ಈ ಸಾರಿ ನಮಗೆ ಬರ ಬಂದಿದೆ. ನಿಮ್ಮ ಹೊಳೆನರಸೀಪುರ ತಾಲೂಕಿನಲ್ಲಿ ಬಿತ್ತನೆ ಆಗಿಲ್ಲ, ಬಹಳ ಸಂಕಷ್ಟದಲ್ಲಿದ್ದಾರೆ. ಇದನ್ನೆಲ್ಲ ರೈತರಿಗೆ ಪರಿಹಾರವನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ಆದರೆ ಇದರ ಮಧ್ಯದಲ್ಲಿ ಸಂಭ್ರಮವನ್ನು ಆಚರಣೆಗೆ ಇಟ್ಕೊಬಿಟ್ಟಿದ್ದೀರಿ. ಆದರೆ ನಿಮ್ಮ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೋ ಏನೋ ಒಬ್ಬ ಇವ್ರು ಬಂದಂಗೆ ನೀವು ಇಷ್ಟೊಂದು ಜನ ಸೇರಿ ನನ್ನನ್ನು ಸ್ವಾಗತಿಸಿದಿರಿ ಅಂದ್ರೆ ಈ ಜನ್ಮದಲ್ಲಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾನು ಸಾಧ್ಯ ಇಲ್ಲ. ಆ ರೀತಿ ನೀವೆಲ್ಲ ಸ್ವಾಗತವನ್ನು ಮಾಡಿದ್ದೀರಿ. ಇದೇ ರೀತಿ ನಿಮ್ಮ ಆಸೆ ಅಭಿಮಾನ ಶ್ರೇಯಸ್ ಪಟೇಲ್ ಅವರ ಮೇಲೆ ಇರಲಿ, ನನ್ನ ಮೇಲೂ ಇರಲಿ, ನಮ್ಮೆಲ್ಲ ಜನತೆಯ ಮೇಲೆ ಇರಲಿ. ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಹೊಸ ನಾಯಕತ್ವವನ್ನ ಹಾಸನ ಜಿಲ್ಲೆಯಲ್ಲಿ ಕಟ್ಟೋಣ ಅಂತಕ್ಕಂಥ ಮಾತು
ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಹಾಸನ ಜಿಲ್ಲೆಯಲ್ಲಿ ಇವತ್ತಿನಿಂದ ಒಂದು ಹೊಸ ರಾಜಕೀಯ ಪರ್ವ ಪ್ರಾರಂಭ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಮಾತನ್ನ ಹೇಳಿ ನಾವು ಮುಂದೆ ಬರ ಪರಿಹಾರಕ್ಕೆ ಹೋಗಬೇಕಾಗಿದೆ. ನಾವು ಈ ಪರಿಹಾರದ ಎಲ್ಲ ವೀಕ್ಷಣೆಯನ್ನ ಮಾಡಿ ನಾವು ತಗೊಂಡೋಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ, ಕೇಂದ್ರ ಸರ್ಕಾರದಿಂದ NDRF ಗೈಡೆನ್ಸ್ ಪ್ರಕಾರ ರಾಜ್ಯಕ್ಕೆ ಹಣ ತರ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಯಾರ್ಯಾರು ಇನ್ಸೂರೆನ್ಸ್ ಕಟ್ಟಿದ್ದೀರಿ ಅವ್ರಿಗೆಲ್ಲ ಇನ್ನು 15ರಿಂದ ತಿಂಗಳೊಳಗಡೆ ನಿಮ್ಮ ಮನೆಯ ಬಾಗಿಲಿಗೆ ಚೆಕ್ ಬರೋ ರೀತಿಯಲ್ಲಿ ನಾವು ಮಾಡ್ತೇವೆ. ಅದರ ಬಗ್ಗೆ ಯಾವುದೇ ಬೇಡ ಅಂತಕ್ಕಂಥ ಮಾತನ್ನ, ಇನ್ಸೂರೆನ್ಸ್ ಕಟ್ಟದೆ ಹೋಗಿರ್ತಕ್ಕಂಥ ಅವರಿಗೆ ಬೆಳೆ ಪರಿಹಾರವನ್ನ NDRF ಗೈಡ್ಲೈನ್ಸ್ ಅಲ್ಲಿ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ನೀವು ಇಷ್ಟೊಂದು ಅಭಿಮಾನದಿಂದ ನಮ್ಗೇನು ಸ್ವಾಗತ ಕೊಟ್ಟಿದ್ದೀರಿ, ಇದನ್ನು ನನ್ನ ಜನ್ಮದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿ, ಇವತ್ತು ನಿಮ್ಮೆಲ್ಲರಿಗೆ ಹೊಂದಿಸಿ ನಾವು ಇನ್ನೂ ಅರಕಲಗೂಡು ಆ ಕಡೆ ಹಳ್ಳಿ ಮೈಸೂರು, ಅರಕಲಗೂಡು ಆ ಕಡೆ ಗೊರೂರು ಭಾಗ ಅಲ್ಲೆಲ್ಲ ಹೋಗ್ಬೇಕು. ನಾವು ಎಲ್ಲೆಲ್ಲಿ ಬೆಳೆಯನ್ನ ಬಿತ್ತಿಲ್ಲ, ಅದು ಮತ್ತೆ ಎಲ್ಲೆಲ್ಲಿ ಬೆಳೆ ಹಾಳಾಗಿದೆ, ಅದೆಲ್ಲಕ್ಕಿಂತ ಒಂದು ದೊಡ್ಡ ರೋಗ ಅಂದ್ರೆ ಏನು, ನಾವು ಮುಸುಕಿನ ಜೋಳವನ್ನ ಹಾಕಿ ನಮ್ಮ ಇಡೀ ಒಂದ್ ಸ್ವಲ್ಪ ಇರಪ್ಪ, ಇಡೀ ನಮ್ಮ ರೈತರ ಬದುಕು ಹೈನುಗಾರಿಕೆಗೆ ಏನು ಒಂದು ಮೇಜನ್ನ ಹಾಕಿದ್ರೆ, ಅಲ್ಜೋಳ ಅಂತ ಕರಿತೀವಿ ನಾವು, ಆ ಜೋಳವನ್ನ ಹಾಕಿದ್ರೆ ಶೆಬ್ಬೆ ದನಗಳಿಗಾಯ್ತು, ಜೋಳವನ್ನ ಮಾರಿದ್ರೆ ದುಡ್ಡು ಬಂತು. ಇವೆರಡರಿಂದ ನಮ್ಮ ರೈತಾಪಿ ಜೀವನ ಬಹಳ ಉತ್ಕೃಷ್ಟವಾಗಿ ಇದು ಮಾಡ್ತಾ ಇದ್ದು, ಅಲ್ಜೋಳವನ್ನ ಬೆಳ್ಕೊಂಡಿದ್ವಿ. ಆದ್ರೆ ಇವತ್ತು ಸಾವಿರಾರು ಎಕರೆಯನ್ನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಿತ್ತಿದ್ದಾರೆ.